ಮ್ಯಾಟ್ನಿ ಚಿತ್ರ ಬಿಡುಗಡೆಯಾಗಿ ಎಲ್ಲ ಕಡೆ ಚೆನ್ನಾಗಿ ಆಗ್ತಾಯಿದೆ, ಒಳ್ಳೆ ಪ್ರತಿಕ್ರಿಯೆ ಇದೆ. ಆ್ಯಂಡ್ ಜನ ನೋಡಿದವ್ರು ಎಂಜಾಯ್ ಮಾಡ್ತಿದ್ದಾರೆ. ನಾನು ಈಗಷ್ಟೇ GT ಮಾಲ್ ಶೋಗೆ ವಿಸಿಟ್ ಮಾಡಿದೆ, ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರು ಬಂದು ಖುಷಿಯಾಗಿ ಮಾತಾಡಬೇಕಾದ್ರೆ ನಾವು ಮಾಡಿದ ಎಫರ್ಟ್ಗೆ ಸಾರ್ಥಕ ಅಂತ ಅನಿಸುತ್ತೆ. ಆ್ಯಂಡ್ ಸಿನಿಮಾ ಎಲ್ಲ ಕಡೆ ಈಗ IPL ಮತ್ತು ಇದೆಲ್ಲ ಇರೋದ್ರಿಂದ ಆದಷ್ಟು ಬೇಗ ಚಿತ್ರಮಂದಿರದಲ್ಲಿ ಎಲ್ಲರೂ ಸಿನಿಮಾ ನೋಡಿ. ಆ್ಯಂಡ್ ಈಗೇನು ಪ್ರತಿಕ್ರಿಯೆ ಬರ್ತಾ ಇದೆಯೋ, ಹೇಗೆ ಖುಷಿ ಪಡ್ತಾ ಇದ್ದೀರೋ, ಯಾರ್ಯಾರು ನೋಡಿಲ್ವೋ ಅವರೆಲ್ಲ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾನ ನೋಡಿ. ಆ್ಯಂಡ್ ನಾನು ಆಡಿಯನ್ಸ್ ಜೊತೆ ನೋಡಿದ್ದು ಒಂಥರ ಖುಷಿ ಆಯಿತು. ನಾನು ಎಲ್ಲ ಸಿನಿಮಾಗಳನ್ನೂ ಆಡಿಯನ್ಸ್ ಜೊತೆ ನೋಡ್ತೀನಿ. ಅದು ಸಿನಿಮಾ ಏನೋ ಇವತ್ತು ನನ್ನ ಪ್ರತಿಯೊಂದು ಸಿನಿಮಾಗಳನ್ನು ಇದು ಇಲ್ಲಿಂದಲ್ಲ, ಫಸ್ಟ್ ಡೇಯಿಂದಲೂ ನಾನು ಮೈನ್ ಥಿಯೇಟ್ರಲ್ಲಿ ಒಂದು ಸಲ ನೋಡ್ತೀನಿ, ಆಮೇಲೆ ಮಲ್ಟಿಪ್ಲೆಕ್ಸಲ್ಲಿ ಒಂದು ಸಲ ನೋಡ್ತೀನಿ. ಎರಡು ಕಡೆ ಕ್ವಾಲಿಟಿ ಯಾವ ಥರ ಇದೆ ಅಂತ ಚೆಕ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಕ್ವಾಲಿಟಿ ಚೆಕ್ ಮಾಡಬೇಕಾದ್ರೆ ಆ್ಯಂಡ್ ಇಲ್ಲಿ ಆಡಿಯನ್ಸ್ನ ಪ್ರತಿಕ್ರಿಯೆಯನ್ನು ಗಮನಿಸಿದಾಗ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಸೌಂಡು ಅದೆಲ್ಲ ಇಲ್ಲಿ ತುಂಬ ಕ್ಲಾರಿಟಿ ಇತ್ತು. ಆ್ಯಂಡ್ ಎಂಜಾಯ್ ಮಾಡಿದ್ರು. ಆ್ಯಂಡ್ ನೀವು ಬಂದು ಆದಷ್ಟು ಬೇಗ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೆ ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬ ಇಷ್ಟ ಆಗಿದೆ. ಆಮೇಲೆ ಕತೆ, ಆಮೇಲೆ ನೀನಾಸಮ್ ಅಂತ ತುಂಬ ಕಡೆ ಕ್ರೌಡ್ ಫೀಲ್ ಆಗಿದೆ. ಆರ್ಗಾನಿಕ್ ಕಸ್ಟಮರ್, ಆರ್ಗಾನಿಕ್ ಆಡಿಯನ್ಸ್. ಅದೇ ನಾನು ಏನು ಗೊತ್ತಾ, ಜಾಸ್ತಿ ನಾವು ಈ ಸಲ ಏನು ಅಂದ್ಕೊಂಡಿದ್ವಿ ಗೊತ್ತಾ, ತುಂಬ ನಾವು ಸಿನಿಮಾ ಬಗ್ಗೆ ಹೊಗಳೋದು ಬೇಡ, ಸಿನಿಮಾ ಯಾವಾಗಲೂ ಗೆಲ್ಲಬೇಕು, ಸಿನಿಮಾ ಗೆದ್ಮೇಲೆ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದ್ವಿ. ಈ ಸಲ ನಾವೇನು ಸೆಲೆಬ್ರೇಷನು ತುಂಬ ಎಲ್ಲ ರಿಲೀಸ್ ಬಿಫೋರ್ ಏನು ಮಾಡಿಲ್ಲ. ನೀವು ಅಬ್ಸರ್ವ್ ಮಾಡೋದು, ಥಿಯೇಟ್ರ್ ಮುಂದೆ ಆಗಲಿ ಇನ್ನೊಂದಾಗಲಿ ಯಾವ ಥರದ್ದು ಮಾಡೋದು ಬೇಡ, ಸುಮ್ಮನೆ ಸಿಂಪಲ್ ಆಗೋಣ. ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅದನ್ನು ನೋಡೋಣ ಫಸ್ಟು. ಪ್ರತಿ ಸಲ ನಾವೇ ಸೆಲೆಬ್ರೇಟ್ ಮಾಡೋದಲ್ಲ ಅಂತ. ಈ ಸಲ ನಾನು ಇಲ್ಲಿ ಥಿಯೇಟ್ರಲ್ಲಿ ಬಂದಾಗ ಬರೀ ಹೆಣ್ಮಕ್ಳೇ ಇದ್ರು ಜಾಸ್ತಿ, 80% ಅಂತ ಅನಿಸುತ್ತೆ. ಹೆಣ್ಮಕ್ಳು ಮಹಿಳೆಯರೇ ತುಂಬಿದ್ರು. ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡಿದ್ರು ಸಿನಿಮಾನ. ಆ್ಯಂಡ್ ಒಂದು ಕಿರ್ಚ್ಕೊಂಡು ನಕ್ಕೊಂಡು ಮಜಾ ಮಾಡ್ಕೊಂಡು ಸಿನಿಮಾನ ಎಂಜಾಯ್ ಮಾಡಿದ್ರು. ಅದೊಂದು ಖುಷಿ ಇದೆ ನನಗೆ. ಆ್ಯಂಡ್ ಅಫ್ಕೋರ್ಸ್ ಪಾರ್ವತಿಯವರು ಪ್ರೊಡಕ್ಷನ್ನು ತುಂಬ ಕ್ವಾಲಿಟಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮನೋಹರ್ ಡೈರೆಕ್ಷನ್ ಆಗ್ಬೋದು, ಆ್ಯಂಡ್ ಮ್ಯೂಸಿಕ್ ಆಗ್ಬೋದು, ಎಲ್ಲವೂ ಚೆನ್ನಾಗಾಗಿದೆ. ಆ್ಯಂಡ್ ಈಗ ಅದೇ ನಾನು ಹೇಳಿದ್ನಲ್ಲ, ನೀವು ಥಿಯೇಟ್ರಲ್ಲಿ ಬನ್ನಿ, ಎಂಜಾಯ್ ಮಾಡಿ ಸಿನಿಮಾನ. ಈ ಬೇಸಿಗೆ ರಜಕ್ಕೆ ಒಳ್ಳೆ ಸಿನಿಮಾ, ಅದರಲ್ಲಿ ಎಸ್ಪೆಷಲಿ ಮಕ್ಕಳಿಗೆ, ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಮಕ್ಕಳು ಯಾಕಂದರೆ ದೇವ ಸಿನಿಮಾಗಳಲ್ಲಿ ನೀವು ಲಾಜಿಕೆಲ್ಲ ನೋಡೋಕ್ಕಾಗಲ್ಲ. ಸಿನಿಮಾ ಮಾಡ್ತಾರೆ ದೇವ ಸಿನಿಮಾ ಆದಮೇಲೆ ನೀವು ಲಾಜಿಕೆಲ್ಲ ಹುಡುಕೋಕ್ಕಾಗಲ್ಲ ಅದರಲ್ಲಿ. ಹಾಗಾಗಿ ಮಕ್ಕಳಿಗೆ ಇದು ಸ್ಪೆಷಲಿ ತುಂಬ ಖುಷಿಯಾಗೋ ಸಿನಿಮಾ. ಫ್ಯಾಮಿಲಿ ಸಮೇತ ಬನ್ನಿ ಆ್ಯಂಡ್ ಸಿನಿಮಾ ನೋಡಿ. ಥ್ಯಾಂಕ್ ಯು, ಐ ಲವ್ ಯು ಆಲ್. ಆಮೇಲೆ ಮೈಸೂರು ಭಾಗ ನೋಡಿಕೊಂಡು ಆಲ್ಮೋಸ್ಟ್ ಎಲ್ಲ ಹೌಸ್ಫುಲ್ ಆಗ್ತಾ ಬಂದಿದೆ ಸರ್. ಅಲ್ಲೇ ನಾವು ವಿಸಿಟ್ ಮಾಡೋ ಪ್ಲ್ಯಾನ್ ಏನಾದ್ರು? ಅದೇ ಈ ವಾರ ಕಳ್ಕೊಂಡು ನೆಕ್ಸ್ಟ್ ಎಲ್ಲ ಕಡೆ ವಿಸಿಟ್ ಮಾಡುವಂಥ ಪ್ಲ್ಯಾನಲ್ಲಿದ್ದೀವಿ. ಎಲ್ಲ ವಿಸಿಟ್ ಮಾಡ್ತೀವಿ. ಆ್ಯಂಡ್ ನಮ್ಮ ಇಡೀ ತಂಡ ಬರ್ತೀವಿ. ಆ್ಯಂಡ್ ನೀವು ಸಿನಿಮಾ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ನಾವು ಬರ್ತೀವಿ, ನಿಮ್ಮೆಲ್ಲರನ್ನು ಭೇಟಿ ಆಗ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.